ನಮಸ್ಕಾರ. ನಾನೀಗ ನಿಮ್ಗೆ ತಿಳಿಸ್ತಾ ಇರೋದು ಒಂದು ಹೊಸ ಅಗ್ರಿ ಬಿಸಿನೆಸ್ ಬಗ್ಗೆ. ಒಂದು ವರ್ಷಕ್ಕೆ ನಿಮಗೆ ಒಂದು ಎಕರೆಯಲ್ಲಿ ಒಂದು 15 ಲಕ್ಷ ವರಿಮಾನ ಸಿಕ್ಕೋ ತರ ಒಂದು ಇದು ಬಿಸಿನೆಸ್ ಬಗ್ಗೆ ನಿಮ್ಗೆ ತಿಳಿಸ್ತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ನೂತನ ರೀತಿಯ ವಿಯೆಟ್ನಾಂ ಮಾಡೆಲ್ ಪೆಪ್ಪರ್ ಕಲ್ಟಿವೇಶನ್ ಬಗ್ಗೆ ನಿಮಗೆ ನಾನೀಗ ತಿಳಿಸ್ತಾ ಇರೋದು. ಇದು ಯಾವ ತರ ನಿಮ್ ಜಾಗದಲ್ಲಿ ಮಾಡಬಹುದು ಅಂತ ನಿಮ್ಗೆ ಕೊಡ್ತಾ ಇರೋದು ನಾನು. ಒಂದು ಎಕರೆಯಲ್ಲಿ ಒಂದು 15 ಲಕ್ಷ ವರಿಮಾನ ನಿಮಗೆ ಸಿಕ್ಕುವ ತರ ನಿಮ್ಗೆ ನಾವು ರಾಯಲ್ ಪೆಪ್ಪರ್ ಫಾರ್ಮ್ ನಿಮ್ಗೆ ನಿಮ್ ಜಾಗದಲ್ಲಿ ಬಂದು ನಿಮ್ಗೆ ಮಾಡ್ಕೊಡ್ತೀವಿ. ಕಾಂಕ್ರೀಟ್ ಪೋಲಲ್ಲಿ ನಿಮ್ಗೆ ಕರಿಮೆಣಸು ಹಬ್ಬಿಸೋದು ಯಾವ ತರ ಎಂದು ನಿಮ್ಗೆ ಹೇಳ್ಕೊಡ್ತಾ ಇರೋದು ನಾನು. ಇದು 16 ಅಡಿಯ ಕಾಂಕ್ರೀಟ್ ಪೋಳು. ಇದರಲ್ಲಿ 4 ಇಂಚು ನಿಮ್ಗೆ ಇದು ಗಟ್ಟಿ ಬರ್ತದೆ. ಇದಕ್ಕೆ 6 mm ಇದು ನಾವು ಕಬ್ಬಿಣದ್ದು ರಾಡ್ ಹಾಕಿರೋದು. ಒಂದೊಂದು ಅಡಿಗೆ ರಿಂಗ್ ಹಾಕೊಂಡು ನಾವು ಯಾವ ತರ ಮನೆ ಇದು ಯಾವುದು ಬೀಮ್ ಯಾವ ತರ ಮಾಡ್ತೀವಿ ಅದೇ ಗಟ್ಟಿಯಲ್ಲಿ ನಾವು ಮಿಕ್ಸರ್ ಅಲ್ಲಿ ಮಿಕ್ಸ್ ಮಾಡಿ ಅಷ್ಟು ಗಟ್ಟಿಯಲ್ಲಿ ಮಾಡ್ಕೊಟ್ಟಿರೋದು ಇದು ಕಾಂಕ್ರೀಟ್ ಪಾಳು. ಅದಕ್ಕೆ ನಾವು ಕರಿಮೆಣಸು ಹಬ್ಬಿಸ್ತಾ ಇರೋದು. ಈಗ ನಾನು ನಿಮ್ಗೆ ಯಾವ ತರ ಗಿಡ ನೆಟ್ಕೊಡ್ತಾ ಕಾಂಕ್ರೀಟ್ ಪಾಲಲ್ಲಿ ಗಿಡ ನೆಟ್ಕೊಡ್ತಾ ರೀತಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಇದು ಗ್ರಾಫ್ಟ್ ಮಾಡಿರೋದು ಪೆಪ್ಪರ್ ಗಿಡ. ಇದಕ್ಕೆ ಅಡಿ ಗೊಬ್ಬರ ನಾವು 5 ವರ್ಷಕ್ಕೆ ಬೇಕಾಗಿರೋದು ಗೊಬ್ಬರ ಹಾಕ್ಬಿಟ್ಟು ಕೊಡ್ತಾ ಇರೋದು. ಅಂದ್ರೆ ಮನೆ ಗೊಬ್ಬರ ಮತ್ತೆ ಬೋನ್ ಮೀಲು ಆಮೇಲೆ ಇದು ಬೇವಿನ ಹಿಂಡಿ ಕಡಲೆ ಹಿಂಡಿ ಇಷ್ಟು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಅದ್ರ ಮೇಲೆ ಇದು ಗ್ರಾಫ್ಟ್ ಮಾಡಿರೋದು ಗಿಡ ನಾವು ನೆಟ್ಕೊಡ್ತಾ ಇರೋದು. ಇದು ನಿಮಗೆ ನೆಟ್ಕೊಡ್ತಾ ಇರೋದು ಗಿಡ. ಇದು ಗ್ರಾಫ್ಟ್ ಮಾಡಿರೋದು ಪೆಪ್ಪರ್ ಗಿಡ. ಇದು ಇಪ್ಪೆಲಿಯಲ್ಲಿ ಗ್ರಾಫ್ಟ್ ಮಾಡಿ ಕೊಡ್ತಾ ಇರೋದು. ಅಂದ್ರೆ ನಮ್ಮ ಮಾಮೂಲಿ ಪೆಪ್ಪರ್ಗಿಂತ ಇದು ಬೆಳವಣಿಗೆನೇ ಜಾಸ್ತಿ, ಆಮೇಲೆ ರೋಗ ಬರಲ್ಲ. ಅಂದ್ರೆ ಪೆಪ್ಪರಿಗೆ ಬರ್ತಾ ಇರೋ ರೋಗ 90% ಮಣ್ಣಿಂದ ಬರ್ತಾ ಇರೋದು. ಇಪ್ಪೆಲಿ ರೂಟ್ ಸ್ಟಾಕ್ ಆಗೋದ್ರಿಂದ ಇದಕ್ಕೆ ರೋಗ ಬರಲ್ಲ, ಬೆಳವಣಿಗೆನೇ ಜಾಸ್ತಿ. ಈಗ ನಾವು ಮಾಡ್ತಾ ಇರೋದು ತೋಟದಲ್ಲಿ ಮಾಡ್ತಾ ಇರೋದು. ಈಗ ಇದು ತೆಂಗಿನ ತೋಟದಲ್ಲಿ ಇದು ಇರೋದು. ನಿಮ್ಗೆ ಯಾವ ತೋಟದಲ್ಲಿ ಬೇಕಾದ್ರೆ ನೆರಳು ಜಾಸ್ತಿ ಇಲ್ಲ ಅಂದ್ರೆ ನಿಮ್ಗೆ ಯಾವ ತೋಟದಲ್ಲಿ ಬೇಕಾದ್ರೂ ಇದು ಮಾಡ್ಬೋದು. ಇದು ಕಾಂಕ್ರೀಟ್ ಪೋಲಲ್ಲಿ ಬಂದ್ರಿಂದ ನಿಮ್ಗೆ ಇದಕ್ಕೆ ನೆರಳು ಬರಲ್ಲ, ಆಮೇಲೆ ಬೆಳವಣಿಗೆ ಜಾಸ್ತಿ ಬರ್ತದೆ. ಇದು ಮರ ಅಂದ್ರೆ ಇದಕ್ಕೆ ಇದು ಸತ್ತಿರೋದು, ಇದಕ್ಕೆ ಇದು ಗೊಬ್ಬರ ಎಳೆಯಲ್ಲ. ಇದು ಎಷ್ಟು ವರ್ಷ ಬೇಕಾದ್ರೂ ಬಾಳಿಗೆನು ಬರ್ತದೆ. ಈಗ ಮರ ಆದ್ರೆ ಮರ ಬಿದ್ದು ಜಾಸ್ತಿ ನಮ್ಗೆ ಗಿಡ ಹೋಯ್ತಾ ಇರೋದು. ಈಗ ಮರ ಸಾಯಲ್ಲ. ಇದು ಕಾಂಕ್ರೀಟ್ ಪಾಲದಿಂದ ಇದು ಜಾಸ್ತಿ ಒಂದು 30-35 ವರ್ಷ ನಿಮ್ಗೆ ಆರಾಮಾಗಿ ಬೆಳೆಸ್ಕೊಂಡು ಹೋಗ್ಬೋದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಹೊಸ ವಿಯೆಟ್ನಾಂ ಮಾಡೆಲ್ ಇದು ಕೃಷಿ ರೀತಿಯ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಅಂದ್ರೆ ಇದಕ್ಕೆ ಗೊಬ್ಬರನು ನೀರನ್ನು ಒಂದೇ ಮಾದರಿ ನಿಮ್ಗೆ ಕೊಡ್ಬಹುದು. ಅದಕ್ಕೆ ಮತ್ತೆ ಬೆಳವಣಿಗೆನು ಒಂದೇ ತರ ಇರ್ತದೆ. ಒಂದ್ ಗಿಡದಲ್ಲಿ ಈಗ 5 kg ಅಂದ್ರೆ 5 kgನೇ ಸಿಕ್ಕುತ್ತದೆ. ಆತರ ನಾವು ಬೆಳೆಸ್ಕೊಂಡು ಹೋಗ್ಬೋದು. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಹೊಸ ವಿಯೆಟ್ನಾಂ ಮಾಡೆಲ್ ಕೃಷಿ ರೀತಿಯ ಬಗ್ಗೆ. ಅಂದ್ರೆ ಪೆಪ್ಪರು ಕಾಂಕ್ರೀಟ್ ಪೋಲಲ್ಲಿ ಹಬ್ಬಿಸ್ತಾ ಇರೋದು ಈ ರೀತಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಇದಕ್ಕೆ ಇದರ ಸ್ಪೆಷಾಲಿಟಿ ಅಂದ್ರೆ ಇದು ಒಂದೇ ತರ ನಿಮ್ಗೆ ಗಿಡ ಬೆಳೆಸಬಹುದು. ಅಂದ್ರೆ 16 ಅಡಿ ಎತ್ತರ ಇರ್ತದೆ ಒಂದು ಪೋಸ್ಟಿಗೆ, ಅಷ್ಟೇ ಗಿಡ ಬೆಳೀತದೆ. ಒಂದಕ್ಕೊಂದು ಕಾಂಬಿನೇಷನ್ ಬರಲ್ಲ, ನೆರಳು ಇರಲ್ಲ, ಆಮೇಲೆ ಬೆಳಕು ಒಂದೇ ರೀತಿ ಸಿಕ್ಕುತ್ತೆ. ನೀರು ನಮ್ಗೆ ಗೊಬ್ಬರ ಎಲ್ಲಾನು ಕಂಟ್ರೋಲ್ ಮಾಡ್ಕೊಳ್ಬಹುದು. ಒಂದ್ ಗಿಡದಲ್ಲಿ ಈಗ 5 kg ಅಂತ ಉದಾಹರಣೆಗೆ ಒಂದು 5 kg ಬೆಳವಣಿಗೆ ಅಂದ್ರೆ ಅದು ಇನ್ನೊಂದು ಗಿಡಕ್ಕೆ 5 kgನೇ ಬರ್ತದೆ. ಅಂದ್ರೆ ಟೋಟಲ್ ಈಗ 500 ಗಿಡ ಅಂದ್ರೆ 500 ಅದರಲ್ಲಿ ನಿಮ್ಗೆ 2,500 kg ಬದ್ದೇ ಬರ್ತದೆ. ಅದಕ್ಕೇನು ಕಾಂಬಿನೇಷನ್ ಬರಲ್ಲ. ಅಂದ್ರೆ ಇದು ಮೊನೋಕ್ರಾಪ್ ತರ ನಾವು ಬೆಳೆಸ್ತಾ ಇರೋದು. ಈಗ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಕಾಂಕ್ರೀಟ್ ಪೋಲಲ್ಲಿ ನಾವು ರಾಯಲ್ ಪೆಪ್ಪರ್ ಫಾರ್ಮ್ ಯಾವ ತರ ನಿಮ್ಗೆ ಇದು ಪೆಪ್ಪರ್ ನಟ್ಟು ಯಾವ ತರ ಮಾಡ್ಕೊಡ್ತಾ ಇರೋದು ಹೇಳ್ಕೊಡ್ತಾ ಇರೋದು. ನಾವು ಒಂದು ಗ್ರಾಫ್ಟ್ ಮಾಡಿದ 2 ಗಿಡ ನಟ್ಬಿಟ್ಟು ಅದಕ್ಕೆ ಅಡಿ ಗೊಬ್ಬರ, ಬೇವಿನ ಹಿಂಡಿ, ಕಡಲೆ ಹಿಂಡಿ, ಆಮೇಲೆ ಬೋನ್ ಮೀಲು, ಮನೆ ಗೊಬ್ಬರ ಇದು ಸೇರಿಸ್ಬಿಟ್ಟು 5 ವರ್ಷ ಬೇಕಾಗಿರೋದು ಗೊಬ್ಬರನು ಈ ಗುಂಡಿ ತೊಗೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ನಿಮ್ಗೆ ಗಿಡ ಪೋಲ್ ಹಾಕಿ ನಟ್ಕೊಡ್ತಾ ಇರೋದು. ಅದಕ್ಕೆ ನಾವು ಚಾರ್ಜ್ ಮಾಡ್ತಾ ಇರೋದು 3,500. ಈಗ ನಿಮಗೆ 5 ವರ್ಷಕ್ಕೆ ನೀವು ಹಾಕಿರೋ ಬಂಡವಾಳ ನಿಮಗೆ ವಾಪಸ್ ಬಂದ್ಬಿಡ್ತದೆ. ಅಂದ್ರೆ 3,500 ನೀವು ಹಾಕಿರೋದಲ್ಲ ಅದು 5ನೇ ವರ್ಷಕ್ಕೆ. ಅಂದ್ರೆ 3ನೇ ವರ್ಷಕ್ಕೆ ನಿಮ್ಗೆ ಮೆಣಸು ಸಿಕ್ಕುತ್ತೆ. 2ನೇ ವರ್ಷಕ್ಕೆ ಹುಟ್ಟುತ್ತದೆ. ಅದಾದ್ರು ನಾವು ತೆಗಿಬೇಕು. ಅಂದ್ರೆ ಗಿಡ ಬೆಳವಣಿಗೆ ಅದು ಇದಾಗ್ತದೆ. ಅದಕ್ಕೆ ನೀವು 3ನೇ ವರ್ಷಕ್ಕೆ ಗಿಡ ಬೆಳೆಯಕ್ಕೆ ಬಿಟ್ಬಿಡಿ. ಆಮೇಲೆ 3ನೇ ವರ್ಷ, 4ನೇ ವರ್ಷ, 5ನೇ ವರ್ಷಕ್ಕೆ ನೀವು ಹಾಕಿರೋ ಬಂಡವಾಳ ಫುಲ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಬರ್ತಾ ಇರೋದೆಲ್ಲ ಇದು
ಅಂದ್ರೆ ನಿಮ್ಗೆ ಖರ್ಚಿಲ್ಲ. ಇದು ಬರೀ ಮೆಣಸು ಕೀಳೋ ಕೆಲಸ ಒಂದೇ ಇರೋದು, ಮತ್ತೆ ಗೊಬ್ಬರ 5ನೇ ವರ್ಷ ಆದ್ಮೇಲೆ ನೀವು ಗೊಬ್ಬರ ಹಾಕೋ ಕೆಲಸ, ಮತ್ತೆ ಬೆಳೆ ಇದು ಮೆಣಸು ಕೀಳೋ ಕೆಲಸ ಅಷ್ಟೇ, ಬೇರೆ ಏನು ನಿಮ್ ಕೆಲಸ ಏನಿಲ್ಲ. ಈಗ ನೀವು ಹಾಕಿರೋ ಬಂಡವಾಳ ನಿಮ್ಗೆ 5 ವರ್ಷಕ್ಕೆ ವಾಪಸ್ ಬಂದ್ಬಿಡ್ತದೆ. ಅಂದ್ರೆ ನಿಮ್ಗೆ 2ನೇ ವರ್ಷಕ್ಕೆ ಫಸಲು ಕೊಡ್ತದೆ. ಅದಕ್ಕೆ ನೀವು ಅದು ಕಿತ್ತು ಬಿಡ್ಬೇಕಂದ್ರೆ ಅದು ಕೀಳಿಲ್ಲ ಅಂದ್ರೆ ಗಿಡ ಬೆಳವಣಿಗೆನೆ ಅದು ಇದಾಗ್ತದೆ, ಎಫೆಕ್ಟ್ ಆಗ್ತದೆ. 3ನೇ ವರ್ಷಕ್ಕೆ ನೀವು ಗಿಡ ಇದು ಮೆಣಸು ನಿಮ್ಗೆ ತೆಗೆಯೋದು 3, 4, 5ನೇ ವರ್ಷ 5 ವರ್ಷ ನೀವು ಹಾಕಿರೋ ಬಂಡವಾಳ ನಿಮ್ಗೆ ಬಂದ್ಬಿಡ್ತದೆ. ಆಮೇಲೆ ಅಂದ್ರೆ ಒಂದು ಮಿನಿಮಮ್ ಅಂದ್ರೆ ಒಂದು 18 ಕ್ವಿಂಟಲ್ 20 ಕ್ವಿಂಟಲ್ ಒಂದು ಎಕರೆಯಲ್ಲಿ ನಿಮ್ಗೆ ಬೆಳವಣಿಗೆ ಸಿಗುತ್ತದೆ. ಈಗ ನೀವೇನ್ ಮಾಡ್ತೀರಾ? ಈಗ ನಾನು ಗಿಡವನ್ನು ಕಟ್ಟುವುದು. ಇದು ನಾವು ಕಟ್ಟಲೇಬೇಕಾ? ಇದು ಕಟ್ಟದಿದ್ದರೆ ಇದು ಕೆಳಗೆ ಬೀಳ್ತದಲ್ಲ. ಆಗ ಇದು ನೀವು ಒಂದ್ಸರಿ ಕಟ್ಬಿಟ್ರೆ ಇದು ಹಬ್ಬುತ್ತದೆ ಅಲ್ವಾ? ಹೌದೌದು. ಈಗ ನಿಮ್ಮ ಲೆಕ್ಕದಲ್ಲಿ ಇದು ಒಂದು ವರ್ಷಕ್ಕೆ ಎಷ್ಟು ಬೆಳೆಬಹುದು? ಒಂದು ವರ್ಷಕ್ಕೊಂದು 1 ಮೀಟರ್ 2 ಮೀಟರ್ ಬೆಳೀತದೆ. ಅಂದ್ರೆ ಇವ್ರು ಹೇಳ್ತಾರೆ 2 ವರ್ಷಕ್ಕೆಲ್ಲ ಫಸಲ್ ಕೊಡ್ತದೆ. ಅದು ನಿಮ್ಮ ಅನುಭವ ಆಗೇನಾ? ಅವ್ರು ಹೇಳಿದ್ರು, ಇಲ್ಲಿ ಸಾಧಾರಣ ಅವರು ಹೇಳ್ತಾರೆ. ಹಾಗೆ ಕಟ್ಟಿ ಫಸ್ಟ್ ಇಷ್ಟು ಕಟ್ಟಿದ್ರೆ ಸಾಕು, ಮತ್ತೆ ಅದ್ರ ಪಾರೆ ಅದು ಹಬ್ಬುತ್ತದಲ್ವಾ? ಹೌದೌದು. ಸಾಕಲ್ಲ. ನನ್ನ ಹೆಸರು ಟೋಮಿ ಅಂತ. ನಾನು ಬೆತ್ತನೆ ತಾಲೂಕಿನಲ್ಲಿ ಮೇದಿಯ ಗ್ರಾಮದಲ್ಲಿ ವಾಸಿಸುವುದು. ಈಗ ನಿಮಗೆ ಈ ಹೊಸ ರೀತಿಯ ಕೃಷಿ ರೀತಿ ಎಲ್ಲಿಂದ ನಿಮಗೆ ಗೊತ್ತಾಗಿರೋದು? ನಾವು ಪೇಪರ್ ಮತ್ತು ವಾಟ್ಸಪ್ ನಲ್ಲಿ ನಮ್ಮ ಮೊಬೈಲ್ ಅಲ್ಲಿ ನೋಡಿ ಗೊತ್ತಾಗಿದೆ. ಮತ್ತೆ ನೀವೆಲ್ಲ ಹೇಳಿ ಪುನಃ ಈ ಕಂಪನಿ ಹೆಸರು ರಾಯಲ್ ಪೆಪ್ಪರ್ ಫಾರ್ಮ್. ಇದು ಇವರು ನಿಮ್ಗೆ ಗಿಡ ನಟ್ಟು ಕೊಟ್ಟು ಆಮೇಲೆ ಅವರು ಹೇಳೋ ತರ ಎಲ್ಲ ಮಾಡಿಕೊಡ್ತಾರೆ ಎಲ್ಲ ಮಾಡ್ಕೊಡ್ತಾರೆ. ಕರಿಯೆಲ್ಲ ಬರ್ತಾರೆ ಅವರು. ಈ ರೀತಿಯ ಕೃಷಿಗೆ ನಿಮಗೆ ಏನು ಬೆನಿಫಿಟ್ ಬರ್ತದೆ? ಇದು ಮತ್ತು ರಬ್ಬರ್ ಮತ್ತು ಅಡಿಕೆ ಮತ್ತು ತೆಂಗಿನ ಮರಕ್ಕಿಂತ ಒಳ್ಳೆದು. ಇದೊಂದು 2 ವರ್ಷದಲ್ಲಿ ಕಾಯಿ ಮೆಣಸು ಕೊಯ್ಬೋದು. ನಿಮಗೆ ಹಾಕಿದ ಹಣ ಒಂದು 3-4 ವರ್ಷದಲ್ಲಿ ವಾಪಸ್ ಬರ್ಬೋದು. ಎಷ್ಟು ವರ್ಷ ತನಕ ಇದು ನಿಮ್ಗೆ ಫಸಲು ತೆಗಿಬಹುದು? ಇದೊಂದು 30 ವರ್ಷ ತೆಗಿಬಹುದು. ಆಮೇಲೆ ಇವರು ಏನ್ ಗಿಡ ಕೊಡ್ತಾ ಇರೋದು ನಿಮ್ಗೆ? ಗ್ರಾಫ್ಟ್ ಮಾಡಿರೋದು ಇಲ್ಲ ಮಾಮೂಲಿ ಗಿಡ ಕೊಡ್ತಾ ಇರೋದಲ್ಲ? ನಾವು ಹೇಳಿದ ಗಿಡ ಅವರು ತಂದು ಕೊಡ್ತಾರೆ. ಈಗ ನೀವು ಹೊಸದಾಗಿ ಇನ್ನು ಹೊಸ ಜಾಗಕ್ಕೆ ಇದೇ ಕೃಷಿ ರೀತಿ ಮಾಡ್ತೀರಾ ಇಲ್ಲ ಬೇರೆ ಏನೋ ಮಾಡ್ತೀರಾ? ಸ್ವಲ್ಪ ಕೂಡ ಜಾಗ ಇದೆ, ಅದರಲ್ಲಿ ಕೂಡ ಇನ್ನು ಮಾಡ್ಬೇಕು. ಇದು ಕರಿಮೆಣಸು ಗಿಡ ಒಳ್ಳೆ ಗಿಡ, ಅದನ್ನು ನಾವು ಇನ್ನೂ ಮಾಡ್ಬೇಕು. ಅದು ಒಳ್ಳೆ ಫ್ಲವರ್